ಬೆಳಗಾವಿ ನರಮೇಧ ನಡೆದ ಸ್ಥಳಕ್ಕೆ ಈಗ ಎನ್ಐಎ ತಂಡ ತಲುಪಿಯಾಗಿದೆ. ಹೈಟೆಕ್ ಉಪಕರಣಗಳ ಜೊತೆ ತಲುಪಿರುವಂತಹ ಎನ್ಐಎ ತಂಡ ಬೈಸರನ್ ಕಣಿವೆಯ 3D ಮ್ಯಾಪಿಂಗ್ ಮಾಡಲು ಈಗ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಆಧರಿಸಿ 3D ಮ್ಯಾಪಿಂಗ್ ಕಾರ್ಯ ಕೂಡ ಮಾಡಲಿದ್ದು, ನರಮೇಧ ನಡೆದಿರುವಂತಹ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ಮಾಡಿದ ಬಳಿಕ ಇಡೀ ಘಟನೆ ಹೇಗೆ ನಡೆಯಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ. ಒಂದ್ ಕಡೆ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ರೆ, ಇತ್ತ ರಾಷ್ಟ್ರೀಯ ತನಿಖಾ ತಂಡ ತಮ್ಮದೇ ಆಂಗಲ್ ಅಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಪಹಲ್ಗಾಮ್ ದಾಳಿಯ ವೇಳೆ 26 ಮಂದಿ ಭಾರತೀಯರ ನೆತ್ತ ರೋಕುಳಿ ನಡೆದಿದ್ದು ಹೇಗೆ ಅನ್ನೋದರ ಬಗ್ಗೆ ಇಂಚಿಂಚಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಸೇನೆಯನ್ನ ಸ್ಥಳೀಯ ಪೊಲೀಸರನ್ನ ಯಾಮಾರಿಸಿದ ಉಗ್ರರು ಬೈರಾಸನ್ ಕಣಿವೆಗೆ ಹೇಗೆ ಪ್ರವೇಶ ಪಡೆದರು ಅನ್ನೋ ಬಗ್ಗೆ ಸಂಪೂರ್ಣ ಚಿತ್ರಣ ದೊರೆಯುವ ಬಗ್ಗೆ ತನಿಖೆ ಮುಂದುವರೆಸಿದ್ದು, ಇನ್ನೆರಡು ದಿನಗಳಲ್ಲಿ ಆ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈವರೆಗೆ 100ಕ್ಕೂ ಹೆಚ್ಚು ಮಂದಿ ಹೇಳಿಕೆ ದಾಖಲು. ಉಗ್ರರು ವಾಪಸ್ ಹೋದ ಮಾರ್ಗದ ತನಿಖೆ. ಹೌದು, ಎನ್ಐಎ ಆಟ ಈಗ ಶುರುವಾಗಿದೆ. ಒಂದು ತಂಡ ಎಲ್ಲೆಲ್ಲಿ ಉಗ್ರರ ಚಲನವಲನಗಳು ಇದ್ವು, ಯಾವ ಮಾರ್ಗದಲ್ಲಿ ಉಗ್ರರ ಆಗಮನ ಆಯಿತು, ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಟೀಮ್ 100ಕ್ಕೂ ಹೆಚ್ಚು ಮಂದಿ ಸ್ಥಳೀಯರ ಹೇಳಿಕೆ ದಾಖಲು ಮಾಡಿಕೊಳ್ಳುವ ಕಾರ್ಯದಲ್ಲಿ ಬ್ಯುಸಿ ಇದೆ. ಪ್ರವಾಸಿಗರ ಹಳ್ಳಿಗರಿಂದಲೂ ಎನ್ಐಎ ಮಾಹಿತಿ ಪಡಿತಾ ಇದೆ. ಇದರಿಂದ ಸೇನೆಗೂ ಕೂಡ ಎಕ್ಸ್ಟ್ರಾ ಬೂಸ್ಟಿಂಗ್ ಸಿಗಲಿದೆ. ಒಟ್ನಲ್ಲಿ ಶತ್ರುವಿನ ಹುಟ್ಟಡಗಿಸಲು ಭಾರತದ ಇಡೀ ರಕ್ಷಣಾ ವ್ಯವಸ್ಥೆಯೇ ಸಜ್ಜಾಗಿದ್ದು, ಉಗ್ರ ರಾಷ್ಟ್ರ ಪಾಕಿಸ್ತಾನಕ್ಕೆ ಈ ಸಲ ಒಂದು ಗತಿ ಕಾಣಿಸುವುದಂತೂ ದಿಟ. ಬೆಳಗಾವಿ ನರಮೇಧ ನಡೆದ ಸ್ಥಳಕ್ಕೆ ಈಗ ಎನ್ಐಎ ತಂಡ ತಲುಪಿಯಾಗಿದೆ. ಹೈಟೆಕ್ ಉಪಕರಣಗಳ ಜೊತೆ ತಲುಪಿರುವಂತಹ ಎನ್ಐಎ ತಂಡ ಬೈಸರನ್ ಕಣಿವೆಯ 3D ಮ್ಯಾಪಿಂಗ್ ಮಾಡಲು ಈಗ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಆಧರಿಸಿ 3D ಮ್ಯಾಪಿಂಗ್ ಕಾರ್ಯ ಕೂಡ ಮಾಡಲಿದ್ದು, ನರಮೇಧ ನಡೆದಿರುವಂತಹ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ಮಾಡಿದ ಬಳಿಕ ಇಡೀ ಘಟನೆ ಹೇಗೆ ನಡೆಯಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ. ಒಂದ್ ಕಡೆ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ರೆ, ಇತ್ತ ರಾಷ್ಟ್ರೀಯ ತನಿಖಾ ತಂಡ ತಮ್ಮದೇ ಆಂಗಲ್ ಅಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಪಹಲ್ಗಾಮ್ ದಾಳಿಯ ವೇಳೆ 26 ಮಂದಿ ಭಾರತೀಯರ ನೆತ್ತ ರೋಕುಳಿ ನಡೆದಿದ್ದು ಹೇಗೆ ಅನ್ನೋದರ ಬಗ್ಗೆ ಇಂಚಿಂಚಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಸೇನೆಯನ್ನ ಸ್ಥಳೀಯ ಪೊಲೀಸರನ್ನ ಯಾಮಾರಿಸಿದ ಉಗ್ರರು ಬೈರಾಸನ್ ಕಣಿವೆಗೆ ಹೇಗೆ ಪ್ರವೇಶ ಪಡೆದರು ಅನ್ನೋ ಬಗ್ಗೆ ಸಂಪೂರ್ಣ ಚಿತ್ರಣ ದೊರೆಯುವ ಬಗ್ಗೆ ತನಿಖೆ ಮುಂದುವರೆಸಿದ್ದು, ಇನ್ನೆರಡು ದಿನಗಳಲ್ಲಿ ಆ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈವರೆಗೆ 100ಕ್ಕೂ ಹೆಚ್ಚು ಮಂದಿ ಹೇಳಿಕೆ ದಾಖಲು. ಉಗ್ರರು ವಾಪಸ್ ಹೋದ ಮಾರ್ಗದ ತನಿಖೆ. ಹೌದು, ಎನ್ಐಎ ಆಟ ಈಗ ಶುರುವಾಗಿದೆ. ಒಂದು ತಂಡ ಎಲ್ಲೆಲ್ಲಿ ಉಗ್ರರ ಚಲನವಲನಗಳು ಇದ್ವು, ಯಾವ ಮಾರ್ಗದಲ್ಲಿ ಉಗ್ರರ ಆಗಮನ ಆಯಿತು, ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಟೀಮ್ 100ಕ್ಕೂ ಹೆಚ್ಚು ಮಂದಿ ಸ್ಥಳೀಯರ ಹೇಳಿಕೆ ದಾಖಲು ಮಾಡಿಕೊಳ್ಳುವ ಕಾರ್ಯದಲ್ಲಿ ಬ್ಯುಸಿ ಇದೆ. ಪ್ರವಾಸಿಗರ ಹಳ್ಳಿಗರಿಂದಲೂ ಎನ್ಐಎ ಮಾಹಿತಿ ಪಡಿತಾ ಇದೆ. ಇದರಿಂದ ಸೇನೆಗೂ ಕೂಡ ಎಕ್ಸ್ಟ್ರಾ ಬೂಸ್ಟಿಂಗ್ ಸಿಗಲಿದೆ. ಒಟ್ನಲ್ಲಿ ಶತ್ರುವಿನ ಹುಟ್ಟಡಗಿಸಲು ಭಾರತದ ಇಡೀ ರಕ್ಷಣಾ ವ್ಯವಸ್ಥೆಯೇ ಸಜ್ಜಾಗಿದ್ದು, ಉಗ್ರ ರಾಷ್ಟ್ರ ಪಾಕಿಸ್ತಾನಕ್ಕೆ ಈ ಸಲ ಒಂದು ಗತಿ ಕಾಣಿಸುವುದಂತೂ ದಿಟ. ಬೆಳಗಾವಿ ನರಮೇಧ ನಡೆದ ಸ್ಥಳಕ್ಕೆ ಈಗ ಎನ್ಐಎ ತಂಡ ತಲುಪಿಯಾಗಿದೆ. ಹೈಟೆಕ್ ಉಪಕರಣಗಳ ಜೊತೆ ತಲುಪಿರುವಂತಹ ಎನ್ಐಎ ತಂಡ ಬೈಸರನ್ ಕಣಿವೆಯ 3D ಮ್ಯಾಪಿಂಗ್ ಮಾಡಲು ಈಗ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಆಧರಿಸಿ 3D ಮ್ಯಾಪಿಂಗ್ ಕಾರ್ಯ ಕೂಡ ಮಾಡಲಿದ್ದು, ನರಮೇಧ ನಡೆದಿರುವಂತಹ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ಮಾಡಿದ ಬಳಿಕ ಇಡೀ ಘಟನೆ ಹೇಗೆ ನಡೆಯಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ. ಒಂದ್ ಕಡೆ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ರೆ, ಇತ್ತ ರಾಷ್ಟ್ರೀಯ ತನಿಖಾ ತಂಡ ತಮ್ಮದೇ ಆಂಗಲ್ ಅಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಪಹಲ್ಗಾಮ್ ದಾಳಿಯ ವೇಳೆ 26 ಮಂದಿ ಭಾರತೀಯರ ನೆತ್ತ ರೋಕುಳಿ ನಡೆದಿದ್ದು ಹೇಗೆ ಅನ್ನೋದರ ಬಗ್ಗೆ ಇಂಚಿಂಚಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಸೇನೆಯನ್ನ ಸ್ಥಳೀಯ ಪೊಲೀಸರನ್ನ ಯಾಮಾರಿಸಿದ ಉಗ್ರರು ಬೈರಾಸನ್ ಕಣಿವೆಗೆ ಹೇಗೆ ಪ್ರವೇಶ ಪಡೆದರು ಅನ್ನೋ ಬಗ್ಗೆ ಸಂಪೂರ್ಣ ಚಿತ್ರಣ ದೊರೆಯುವ ಬಗ್ಗೆ ತನಿಖೆ ಮುಂದುವರೆಸಿದ್ದು, ಇನ್ನೆರಡು ದಿನಗಳಲ್ಲಿ ಆ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈವರೆಗೆ 100ಕ್ಕೂ ಹೆಚ್ಚು ಮಂದಿ ಹೇಳಿಕೆ ದಾಖಲು. ಉಗ್ರರು ವಾಪಸ್ ಹೋದ ಮಾರ್ಗದ ತನಿಖೆ. ಹೌದು, ಎನ್ಐಎ ಆಟ ಈಗ ಶುರುವಾಗಿದೆ. ಒಂದು ತಂಡ ಎಲ್ಲೆಲ್ಲಿ ಉಗ್ರರ ಚಲನವಲನಗಳು ಇದ್ವು, ಯಾವ ಮಾರ್ಗದಲ್ಲಿ ಉಗ್ರರ ಆಗಮನ ಆಯಿತು, ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಟೀಮ್ 100ಕ್ಕೂ ಹೆಚ್ಚು ಮಂದಿ ಸ್ಥಳೀಯರ ಹೇಳಿಕೆ ದಾಖಲು ಮಾಡಿಕೊಳ್ಳುವ ಕಾರ್ಯದಲ್ಲಿ ಬ್ಯುಸಿ ಇದೆ. ಪ್ರವಾಸಿಗರ ಹಳ್ಳಿಗರಿಂದಲೂ ಎನ್ಐಎ ಮಾಹಿತಿ ಪಡಿತಾ ಇದೆ.
ಇದರಿಂದ ಸೇನೆಗೂ ಕೂಡ ಎಕ್ಸ್ಟ್ರಾ ಬೂಸ್ಟಿಂಗ್ ಸಿಗಲಿದೆ. ಒಟ್ನಲ್ಲಿ ಶತ್ರುವಿನ ಹುಟ್ಟಡಗಿಸಲು ಭಾರತದ ಇಡೀ ರಕ್ಷಣಾ ವ್ಯವಸ್ಥೆಯೇ ಸಜ್ಜಾಗಿದ್ದು, ಉಗ್ರ ರಾಷ್ಟ್ರ ಪಾಕಿಸ್ತಾನಕ್ಕೆ ಈ ಸಲ ಒಂದು ಗತಿ ಕಾಣಿಸುವುದಂತೂ ದಿಟ. ಬೆಳಗಾವಿ ನರಮೇಧ ನಡೆದ ಸ್ಥಳಕ್ಕೆ ಈಗ ಎನ್ಐಎ ತಂಡ ತಲುಪಿಯಾಗಿದೆ. ಹೈಟೆಕ್ ಉಪಕರಣಗಳ ಜೊತೆ ತಲುಪಿರುವಂತಹ ಎನ್ಐಎ ತಂಡ ಬೈಸರನ್ ಕಣಿವೆಯ 3D ಮ್ಯಾಪಿಂಗ್ ಮಾಡಲು ಈಗ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಆಧರಿಸಿ 3D ಮ್ಯಾಪಿಂಗ್ ಕಾರ್ಯ ಕೂಡ ಮಾಡಲಿದ್ದು, ನರಮೇಧ ನಡೆದಿರುವಂತಹ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ಮಾಡಿದ ಬಳಿಕ ಇಡೀ ಘಟನೆ ಹೇಗೆ ನಡೆಯಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ. ಒಂದ್ ಕಡೆ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ರೆ, ಇತ್ತ ರಾಷ್ಟ್ರೀಯ ತನಿಖಾ ತಂಡ ತಮ್ಮದೇ ಆಂಗಲ್ ಅಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಪಹಲ್ಗಾಮ್ ದಾಳಿಯ ವೇಳೆ 26 ಮಂದಿ ಭಾರತೀಯರ ನೆತ್ತ ರೋಕಳಿ ನಡೆದಿದ್ದು ಹೇಗೆ ಅನ್ನೋದರ ಬಗ್ಗೆ ಇಂಚಿಂಚಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಸೇನೆಯನ್ನ ಸ್ಥಳೀಯ ಪೊಲೀಸರನ್ನ ಯಾಮಾರಿಸಿದ್ದ ಉಗ್ರರು ಬೈರಾಸನ್ ಕಣಿವೆಗೆ ಹೇಗೆ ಪ್ರವೇಶ ಪಡೆದರು ಅನ್ನೋ ಬಗ್ಗೆ ಸಂಪೂರ್ಣ ಚಿತ್ರಣ ದೊರೆಯುವ ಬಗ್ಗೆ ತನಿಖೆ ಮುಂದುವರೆಸಿದ್ದು, ಇನ್ನೆರಡು ದಿನಗಳಲ್ಲಿ ಆ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈವರೆಗೆ 100ಕ್ಕೂ ಹೆಚ್ಚು ಮಂದಿ ಹೇಳಿಕೆ ದಾಖಲು. ಉಗ್ರರು ವಾಪಸ್ ಹೋದ ಮಾರ್ಗದ ತನಿಖೆ. ಹೌದು, ಎನ್ಐಎ ಆಟ ಈಗ ಶುರುವಾಗಿದೆ. ಒಂದು ತಂಡ ಎಲ್ಲೆಲ್ಲಿ ಉಗ್ರರ ಚಲನವಲನಗಳು ಇದ್ವು, ಯಾವ ಮಾರ್ಗದಲ್ಲಿ ಉಗ್ರರ ಆಗಮನ ಆಯಿತು, ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಟೀಮ್ 100ಕ್ಕೂ ಹೆಚ್ಚು ಮಂದಿ ಸ್ಥಳೀಯರ ಹೇಳಿಕೆ ದಾಖಲು ಮಾಡಿಕೊಳ್ಳುವ ಕಾರ್ಯದಲ್ಲಿ ಬ್ಯುಸಿ ಇದೆ. ಪ್ರವಾಸಿಗಳ ಹಳ್ಳಿಗರಿಂದಲೂ ಎನ್ಐಎ ಮಾಹಿತಿ ಪಡಿತಾ ಇದೆ. ಇದರಿಂದ ಸೇನೆಗೂ ಕೂಡ ಎಕ್ಸ್ಟ್ರಾ ಬೂಸ್ಟಿಂಗ್ ಸಿಗಲಿದೆ. ಒಟ್ನಲ್ಲಿ ಶತ್ರುವಿನ ಹುಟ್ಟಡಗಿಸಲು ಭಾರತದ ಇಡೀ ರಕ್ಷಣಾ ವ್ಯವಸ್ಥೆಯೇ ಸಜ್ಜಾಗಿದ್ದು, ಉಗ್ರ ರಾಷ್ಟ್ರ ಪಾಕಿಸ್ತಾನಕ್ಕೆ ಈ ಸಲ ಒಂದು ಗತಿ ಕಾಣಿಸುವುದಂತೂ ದಿಟ. ಬೆಳಗಾವಿ ನರಮೇಧ ನಡೆದ ಸ್ಥಳಕ್ಕೆ ಈಗ ಎನ್ಐಎ ತಂಡ ತಲುಪಿಯಾಗಿದೆ. ಹೈಟೆಕ್ ಉಪಕರಣಗಳ ಜೊತೆ ತಲುಪಿರುವಂತಹ ಎನ್ಐಎ ತಂಡ ಬೈಸರನ್ ಕಣಿವೆಯ 3D ಮ್ಯಾಪಿಂಗ್ ಮಾಡಲು ಈಗ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಆಧರಿಸಿ 3D ಮ್ಯಾಪಿಂಗ್ ಕಾರ್ಯ ಕೂಡ ಮಾಡಲಿದ್ದು, ನರಮೇಧ ನಡೆದಿರುವಂತಹ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ಮಾಡಿದ ಬಳಿಕ ಇಡೀ ಘಟನೆ ಹೇಗೆ ನಡೆಯಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ. ಒಂದ್ ಕಡೆ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ರೆ, ಇತ್ತ ರಾಷ್ಟ್ರೀಯ ತನಿಖಾ ತಂಡ ತಮ್ಮದೇ ಆಂಗಲ್ ಅಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಪಹಲ್ಗಾಮ್ ದಾಳಿಯ ವೇಳೆ 26 ಮಂದಿ ಭಾರತೀಯರ ನೆತ್ತ ರೋಕಳಿ ನಡೆದಿದ್ದು ಹೇಗೆ ಅನ್ನೋದರ ಬಗ್ಗೆ ಇಂಚಿಂಚಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಸೇನೆಯನ್ನ ಸ್ಥಳೀಯ ಪೊಲೀಸರನ್ನ ಯಾಮಾರಿಸಿದ್ದ ಉಗ್ರರು ಬೈರಾಸನ್ ಕಣಿವೆಗೆ ಹೇಗೆ ಪ್ರವೇಶ ಪಡೆದರು ಅನ್ನೋ ಬಗ್ಗೆ ಸಂಪೂರ್ಣ ಚಿತ್ರಣ ದೊರೆಯುವ ಬಗ್ಗೆ ತನಿಖೆ ಮುಂದುವರೆಸಿದ್ದು, ಇನ್ನೆರಡು ದಿನಗಳಲ್ಲಿ ಆ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈವರೆಗೆ 100ಕ್ಕೂ ಹೆಚ್ಚು ಮಂದಿ ಹೇಳಿಕೆ ದಾಖಲು. ಉಗ್ರರು ವಾಪಸ್ ಹೋದ ಮಾರ್ಗದ ತನಿಖೆ. ಹೌದು, ಎನ್ಐಎ ಆಟ ಈಗ ಶುರುವಾಗಿದೆ. ಒಂದು ತಂಡ ಎಲ್ಲೆಲ್ಲಿ ಉಗ್ರರ ಚಲನವಲನಗಳು ಇದ್ವು, ಯಾವ ಮಾರ್ಗದಲ್ಲಿ ಉಗ್ರರ ಆಗಮನ ಆಯಿತು, ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಟೀಮ್ 100ಕ್ಕೂ ಹೆಚ್ಚು ಮಂದಿ ಸ್ಥಳೀಯರ ಹೇಳಿಕೆ ದಾಖಲು ಮಾಡಿಕೊಳ್ಳುವ ಕಾರ್ಯದಲ್ಲಿ ಬ್ಯುಸಿ ಇದೆ. ಪ್ರವಾಸಿಗಳ ಹಳ್ಳಿಗರಿಂದಲೂ ಎನ್ಐಎ ಮಾಹಿತಿ ಪಡಿತಾ ಇದೆ. ಇದರಿಂದ ಸೇನೆಗೂ ಕೂಡ ಎಕ್ಸ್ಟ್ರಾ ಬೂಸ್ಟಿಂಗ್ ಸಿಗಲಿದೆ. ಒಟ್ನಲ್ಲಿ ಶತ್ರುವಿನ ಹುಟ್ಟಡಗಿಸಲು ಭಾರತದ ಇಡೀ ರಕ್ಷಣಾ ವ್ಯವಸ್ಥೆಯೇ ಸಜ್ಜಾಗಿದ್ದು, ಉಗ್ರ ರಾಷ್ಟ್ರ ಪಾಕಿಸ್ತಾನಕ್ಕೆ ಈ ಸಲ ಒಂದು ಗತಿ ಕಾಣಿಸುವುದಂತೂ ದಿಟ. ಬೆಳಗಾವಿ ನರಮೇಧ ನಡೆದ ಸ್ಥಳಕ್ಕೆ ಈಗ ಎನ್ಐಎ ತಂಡ ತಲುಪಿಯಾಗಿದೆ. ಹೈಟೆಕ್ ಉಪಕರಣಗಳ ಜೊತೆ ತಲುಪಿರುವಂತಹ ಎನ್ಐಎ ತಂಡ ಬೈಸರನ್ ಕಣಿವೆಯ 3D ಮ್ಯಾಪಿಂಗ್ ಮಾಡಲು ಈಗ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಆಧರಿಸಿ 3D ಮ್ಯಾಪಿಂಗ್ ಕಾರ್ಯ ಕೂಡ ಮಾಡಲಿದ್ದು, ನರಮೇಧ ನಡೆದಿರುವಂತಹ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ಮಾಡಿದ ಬಳಿಕ